ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಕಾಲೇಜ್ ಹತ್ರನೇ ಇದ್ದೀನಿ. ಬಟ್ ಇದೊಂಥರ ಪ್ರಾಬ್ಲಮ್ಸ್ಗಳು ಹೆವಿ ಆಗಿಬಿಟ್ಟಿದ್ದಾವೆ ಗುರು. ಒಂದು ಅಲ್ಲಿ ನೋಡ್ಬೋದು, ಬೆಲ್ಟ್ ಡ್ರೈವ್ ಹೋಗಿದೆ, ಅದಕ್ಕೊಂದು 250 ಅಗೈನ್ ಸಸ್ಪೆನ್ಷನ್, ಅದು ವಾರಂಟಿ ಕ್ಲೈಮ್ ಆಗತ್ತೆ, ಅದು ಓಕೆ ಗುರು. ಬಟ್ ಚಾರ್ಜರು ಪರ್ಫೆಕ್ಟಾಗಿ ವರ್ಕ್ ಆಗ್ತಾನೆ ಇಲ್ಲ. ಅದೇನಾಗಿದೆಯೋ ನನಗೂ ಗೊತ್ತಾಗ್ತಿಲ್ಲ. ಇವಾಗ ಎಲ್ಲೋ ಹೋಗ್ತಿದ್ದೀನಪ್ಪ ಅಂದರೆ ಸರಸ್ವತಿಪುರಂಗೆ ಹೋಗ್ತಾ ಇದ್ದೀನಿ ಗುರು. ಬಿಕಾಸ್ ಚಾರ್ಜ್ ಹಾಕಬೇಕಲ್ಲಪ್ಪ. ಇಂಟರ್ನಲ್ಸ್ ಇತ್ತು, ಆಯ್ತಾ, ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗೇ ಆಗಿದೆ ಇಂಟರ್ನಲ್ಸು. ಇವತ್ತಿನ ಪರವಾಗಿಲ್ಲ ಗುರು. ಸಿ ಎನ್ ಒಂದು ಬಿಟ್ಟು ಇನ್ನೆಲ್ಲ ಚೆನ್ನಾಗಾಯಿತು. ಸಿ ಎನ್ ಒಂಚೂರು ಓದಿದ್ದಿದ್ರೆ ಎಲ್ಲ ಪರ್ಫೆಕ್ಟಾಗಿ ಆಗ್ತಿತ್ತು. ನೋಡೋಣ ಗುರು, ಲೊಕೇಶನ್ ಹಾಕ್ಕೊಂಡು ಒಯ್ತೀನಿ. ಹೋಗಿ ಚಾರ್ಜ್ ಹಾಕಿದ್ರೆ ನನ್ನ ಕೆಲಸ ಮುಗಿಯತ್ತೆ 100%. ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ಚಾರ್ಜ್ ವರ್ಕ್ ಆಗ್ತಿತ್ತು, ಅದು ಕಂಟಿನ್ಯೂಸ್ ಆಗಿ ವರ್ಕ್ ಆಗತ್ತೋ ಆಗಲ್ವೋ ಅದೊಂದು ಡೌಟ್ ಇದೆ ಗುರು. ಅದೇನಾಗಿದೆ ಗೊತ್ತಾಗ್ತಿಲ್ಲ. ಸರ್ವಿಸ್ ಸೆಂಟರ್ಗೆ ಹೋಗಬೇಕು, ಅದಕ್ಕೂ ಟೈಮ್ ಇಲ್ಲ ಗುರು. ನಾಳೆ ರಜಾ ಹೋಗುವ ಅಂದ್ರೆ ಆಗಲ್ಲ. ನೋಡ್ಬೇಕು, ಶುಕ್ರವಾರ ಅದೊಂದಕ್ಕೆ ಹೋದ್ರಾಯ್ತು. ಇಂಟರ್ನಲ್ಸ್ ಈ ಸತಿ ಪರವಾಗಿಲ್ಲ ಗುರು. ಸಿ ಎನ್ ಒಂದು ಹೋದ ಸದಿಕ್ಕಿಂತ ಒಂಚೂರು ಚೆನ್ನಾಗಾಗಿಲ್ಲ. ಫುಲ್ಲು ಲಾಸ್ಟ್ ಇಯರ್ ಸಿ ಐ ಪೇಪರ್ನ ರಿಪೀಟ್ ಹೊಡೆದಿದ್ರು ಗುರು. ನಾನು ಬೇರೆ ಕೊಡ್ತಾರೇನೋ ಸರು ಅಂದ್ಕೊಂಡೆ. ನಾನೇನೋ ಓದಕ್ಕೆ ಹೋದೆ, ಹೆವಿ ಓದ್ತೀನಿ ಅಂತ. ಬೇರೆದೆಲ್ಲ ಓದಿದ್ದೆ ಗುರು, ಅಲ್ಲಿರೋ ಟಾಪಿಕ್ಗಳನ್ನ ಬಿಟ್ಟಿದ್ದೆ. ದಟ್ಸ್ ಮೈ ಮಿಸ್ಟೇಕ್. ಏನೂ ಮಾಡೋಕ್ಕಾಗಲ್ಲ. ಆಗ್ತಾವ ಗುರು, ಈ ಥರ ಎಲ್ಲ ಆಗಬೇಕು. ಸುಮ್ಮನೆ ರಜಾ ಹಾಕೊಂಡು ಅದು ಹಳೇದು ಓದಿದ್ರು 30ಗೆ 30 ಬರಿಬೋದಿತ್ತು ಗುರು. 30 ಯಾರು ತೆಗ್ದಿರ್ಲಿಲ್ಲ ಗುರು. ಫಸ್ಟ್ ಟೆಸ್ಟಲ್ಲಿ ಸಿ ಎನ್ನು ತೆಗಿಬೋದಿತ್ತು. ಬೇಡ ಗುರು, ಅಷ್ಟೆಲ್ಲ ಆಸೆ ಇಲ್ಲ ನನಗೆ. ಎಲಿಜಿಬಿಲಿಟಿ ಸಿಗ್ತಾ ಪ್ಲೀಸ್. ನಾಳೆ ಇರೋ ಕೆಲಸ ಗುರು, ಒಂದು CMOS VLSI ಪ್ರಾಜೆಕ್ಟ್ ತೋರಿಸ್ಬೇಕು, ಪ್ಲಸ್ ನಾನು ಸಿ ಎನ್ ಪ್ರಾಜೆಕ್ಟ್ನ ಮುಗಿಸ್ತೀನಿ, ಕಂಪ್ಯೂಟರ್ ನೆಟ್ವರ್ಕ್ಸು. ಬಟ್ ಏನು ಮಾಡಬೇಕು ಅಂತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮುಗಿಸ್ತೀನಿ ಅಂತ ಮಾತಾಡ್ತಿದ್ದೀನಿ. ಇದೇ ಗುರು ಸೆಲ್ಫ್ ಕಾನ್ಫಿಡೆನ್ಸ್, ಮೋಟಿವೇಶನ್ ಇವೆಲ್ಲ ಇದೆ. ಯಪ್ಪ, ನೋಡೋಣ. ಲೆಫ್ಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಗುರು, ಸರಸ್ವತಿಪುರಂಗೆ ಹೆಂಗೆ ಹೋಗೋದು ಅಂತ. ಇದು ಹೆಂಗೆ ತೋರಿಸ್ತೈತೆ ಹಂಗೆ ಹೋಯ್ತಾ ಇರ್ತೀನಿ ಅಷ್ಟೇ. ಓ, ಇಲ್ಲಿ ಲೆಫ್ಟ್. ಓಕೆ. ಇದು ಕರೆಕ್ಟಾಗಿ ತೋರಿಸ್ತಿದ್ಯೋ ಇಲ್ವೋ ಗುರು? ತಡಿಯಪ್ಪ, ನಮ್ಮ ಮೊಬೈಲಲ್ಲೇ ಹಾಕು. ಯಾಕೆ ತಲೆ ಬಿಸಿ? ಆಮೇಲೆ ನನಗೆ ಇಲ್ಲಿ ಚಾರ್ಜ್ ಹೋಗ್ತಾ ಇದ್ರೆ ಜೀವ ಬಾಯಿಗೆ ಬರ್ತದೆ. ಚಾರ್ಜ್ ಹೋಗ್ತಾ ಇದ್ರೆ ತಲೆ ಕೆಟ್ಟು ಹೋಯ್ತದ. ಅವಾಗ ಯಾರಾದ್ರೂ ನಾವು ಎಮರ್ಜೆನ್ಸಿಯಾಗಿ ಚಾರ್ಜರ್ ಇಸ್ಕೊಬಂದು ನೋಡ್ಬೇಕಷ್ಟೆ. ತಡಿಯಪ್ಪ, ಒಂದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಬ್ಯಾಗಲ್ಲಿ ಫೋನ್ ಐತಿ ಇನ್ನೊಂದು ತೆಗೆದುಬಿಟ್ಟು ನೋಡ್ತೀನಿ. ಇಲ್ಲ ಅಂದರೆ ಹೆವಿ ಕಷ್ಟ ಬ್ರೂ. ಪ್ರಾಬ್ಲಮ್ಸ್ ಒಂದು ಸತಿ ಬಂದರೆ ಎಲ್ಲ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತವೆ. ನೋಡೋಣ. BPCL ಸರಸ್ವತಿಪುರಮಲ್ಲಿ ಐತೆ ಗುರು ಚಾರ್ಜಿಂಗ್ ಸ್ಟೇಷನು. ನಿನ್ನ ಅಜ್ಜಿ ಇದು ನೋಡು ಗುರು, ಈ ಓಲಾ ಮ್ಯಾಪ್ ನಂಬ್ಕೊಂಡ್ರೆ ತಲೆ ಕೆಟ್ಟೋಗಿದೆ. ತಡಿ ಗುರು, ನಾನು ನೆಕ್ಸ್ಟ್ ಇನ್ನು ಹೋಗ್ಬಿಟ್ಟು ನಾನು ಸಿಗ್ತೀನಿ, ಇದು ನಾನು ಮಾಡ್ಕೊಂಡು ಗುರು. ಫೈನಲಿ ಬಂದೆ. ಕಷ್ಟ, ಕರೆಕ್ಟಾಗಿ ಲೊಕೇಶನ್ ಗೊತ್ತಿರಲಿಲ್ಲ. ಇವಾಗ ಇದನ್ನು ಚಾರ್ಜ್ ಹಾಕಬೇಕು, ವರ್ಕ್ ಆಗ್ತಿದ್ರೆ ಸಾಕಿದು. ಇಲ್ಲ, ಅದು ವರ್ಕಿಂಗ್ ಇಲ್ವಾ ಸರ್? ಅದು ವರ್ಕ್ ಆಗ್ತಿಲ್ವಾ? ಹಾಂ, ಸೊ ನನ್ನ ಚಾರ್ಜರ್ ಬೇರೆ ಒಂಚೂರು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಆಗ್ತಾ ಇಲ್ವಾ? ನೋಡಿದ್ರು ಚಾರ್ಜರ್ ಬೇರೆ ವರ್ಕ್ ಆಗ್ತಿಲ್ಲ. ಇವಾಗ ಇರೋ ಪರ್ಸೆಂಟಲ್ಲೇ ಮೈಂಟೈನ್ ಮಾಡಬೇಕು. ಸರ್, ಇದು ಎಕ್ಸ್ಟ್ರಾ ಯಾವ್ದಾದ್ರು ಇದೆಯಾ? ಇದೊಂದೇ ಅಲ್ವಾ ಇರೋದು ಸರ್? ಇದೊಂದೇ ಅಲ್ವಾ ಮೈಸೂರಲ್ಲಿ ಇರೋದು? ಚಾರ್ಜರ್ ಬೇರೆ ಹಾಳಾಗಿ ಮೊನ್ನೆಯಿಂದ ವರ್ಕ್ ಆಗ್ತಿಲ್ಲ.
ತಲೆ ಕೆಟ್ಟೋಗಿದೆ. ಇದ್ರಲ್ಲಿ ಮನೆಗೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ರೆ ಇನ್ನು ಬಸ್ಸಲ್ಲಿ ಓಡಾಡ್ಕೊಂಡು ಮ್ಯಾನೇಜ್ ಮಾಡಬೇಕು. ವರ್ಕ್ ಆಗತ್ತೆ ಅನ್ಕೊ ಬಂದೆ, ನೋಡಿದ್ರೆ ಇದು ವರ್ಕ್ ಆಗ್ತಾ ಇಲ್ಲ. ನೋಡೋಣ. ಇವಾಗ ಊಟಗಳಿಗೆ ಹೋಗ್ತೀನಿ ಗುರು ನೆಮ್ಮದಿಯಾಗಿ. ಊಟಗಳಿಗೆ ಹೋಗಿ ಯಾಕೋ ಮೂಡ್ ಬರ್ತಿಲ್ಲ, ತಲೆ ಕೆಟ್ಟೋಗಿದೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ನಾಳೆ ಒಂದು ರೌಂಡು ಹೆಂಗಾರು ಮಾಡಲ್ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಕೇಳಿ ಅದು ಹಂಗೆ ತೋರಿಸಿ. ಬಟ್ ಒಂದಿಷ್ಟು ದುಡ್ಡು ಖರ್ಚಾಗತ್ತೀಗ, ಏನೋ ಮಾಡೋಕ್ಕಾಗಲ್ಲ. ಫಸ್ಟ್ ಹೋಗಿ ಕೇಳ್ತೀನಿ, ಇದು ವರ್ಕ್ ಆಗ್ತಿಲ್ಲ ಅವರು ಅಣ್ಣ ತರ್ತೀನಿ ಚಾರ್ಜ್ ಹಾಕ್ಕೊಡ್ತೀರ ಅಂತ ನೀಟಾಗಿ ಕೇಳಿ ಏನೋ ಒಂದು ಮಾಡಿ ಮುಗಿಸ್ತೀನಿ ಗುರು. ನೋಡೋಣ ಏನಾಗತ್ತೆ ಅಂತ. ಸರಿ ಗುರು ಹಿಂಗೆ ಸಿಚುವೇಶನ್ ಆದರೆ ಫುಲ್ಲು ಖರಾಬ್. ಗೊತ್ತಿಲ್ಲ, ಇದು ಬೇರೆ ಚಾರ್ಜರ್ ಬೇರೆ ವರ್ಕ್ ಆಗ್ತಿಲ್ಲ. ಅದೇನು ಮೈಂಟೈನ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಗುರು. ಯಪ್ಪ ನೋಡೋಣ. ಈ ವ್ಲಾಗ್ ಬಗ್ಗೆ ಏನನ್ಸೋದು ಕಾಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗುರು. ಜೈ ಹಿಂದ್, ವಂದೇ ಮಾತರಂ.